ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಅಂಗದನಿಂದ ಮಹಾಪಾರ್ಶ್ವನ ವಧೆ ಎಂಬ 98ನೆಯ ಸರ್ಗಕ್ಕೆ ಸ್ವಾಗತ. ಮಹೋದರೇತು ನಿಹತೆ ಮಹಾಪಾರ್ಶ್ವೋ ಮಹಾಬಲಃ ಸುಗ್ರೀವೇಣ ಸಮೀಕ್ಷಾಥ ಕ್ರೋಧಾತ್ ಸಂರಕ್ತಲೋಚನಃ ಅಂಗದಸ್ಯ ಚಮೂಂ ಭೀಮಾಂ ಕ್ಷೋಭಯಾಮಾಸ ಸಾಯಕೈಹಿ. ಸುಗ್ರೀವನು ಮಹೋದರನನ್ನು ಸಂಹರಿಸಿದುದನ್ನು ಕಂಡು ಮಹಾಬಲಿಷ್ಠನಾದ ಮಹಾಪಾರ್ಶ್ವನು ಕೋಪದಿಂದ ಕಿಡಿಕಿಡಿಯಾಗಿ ಕೆಂಗಣ್ಣನಾಗಿ ಅಂಗದನ ಭಯಂಕರವಾದ ಕಪಿಸೈನ್ಯವನ್ನು ನಿಶ್ಚಿತವಾದ ಬಾಣಗಳಿಂದ ಅಲ್ಲೋಲ ಕಲ್ಲೋಲಗೊಳಿಸಿದನು. ಗಾಳಿಯು ಹಣ್ಣನ್ನು ತೊಟ್ಟಿನಿಂದ ಕೆಳಕ್ಕೆ ಬೀಳಿಸುವಂತೆ ವಾನರ ಮುಖ್ಯರ ತಲೆಗಳನ್ನು ಶರೀರಗಳಿಂದ ಕೆಳಗುರುಳಿಸಿದನು. ಆ ರಾಕ್ಷಸನು ಬಾಣಗಳಿಂದ ಕೆಲವು ವಾನರ ಸೈನಿಕರ ತೋಳುಗಳನ್ನೇ ಕತ್ತರಿಸಿದನು, ಕೆಲವು ವಾನರರ ಪಾರ್ಶ್ವ ಭಾಗಗಳನ್ನು ಗಾಯಗೊಳಿಸಿದನು. ಹೀಗೆ ಮಹಾಪಾರ್ಶ್ವನಿಂದ ಪ್ರಹರಿಸಲ್ಪಟ್ಟ ವಾನರರು ವಿಷಣ್ಣ ವದನರು ಮೂರ್ಛಿತರು ಆದರು. ರಾಕ್ಷಸನಿಂದ ಪೀಡಿಸಲ್ಪಡುತ್ತಿರುವ ತನ್ನ ಸೈನ್ಯವು ಉದ್ವಿಗ್ನವಾಗಿರುವುದೆಂಬ ವಾರ್ತೆಯನ್ನು ಕೇಳಿ ಮಹಾವೇಗನಾದ ಅಂಗದನು ಪರ್ವಕಾಲದಲ್ಲಿ ಸಮುದ್ರವು ಉಕ್ಕೇರಿ ಬರುವಂತೆ ತನ್ನ ಸಮರ ವೇಗವನ್ನು ಪ್ರದರ್ಶಿಸಿದನು. ಸೂರ್ಯನ ಕಿರಣಗಳಿಗೆ ಸಮಾನವಾದ ಪ್ರಭೆಯಿಂದ ಕೂಡಿದ್ದ ಲೋಹಮಯವಾದ ಪರಿಘಾಯುಧವನ್ನೆತ್ತಿಕೊಂಡು ಮಹಾಪಾರ್ಶ್ವನನ್ನು ಪ್ರಹರಿಸಿದನು. ಆ ಪ್ರಹಾರದಿಂದ ಮಹಾಪಾರ್ಶ್ವನು ಬುದ್ಧಿಗೆಟ್ಟು ಸೂತನೊಡನೆ ರಥದಿಂದ ಕೆಳಕ್ಕೆ ಬಿದ್ದನಲ್ಲದೆ ಮೂರ್ಛಿತನೂ ಆದನು. ಆ ಸಮಯಕ್ಕೆ ಸರಿಯಾಗಿ ತೇಜಸ್ವಿಯಾದ ಕಾಡಿಗೆಯ ಬೆಟ್ಟದಂತೆಯೇ ಇದ್ದ ಮಹಾವೀರ್ಯನಾದ ಜಾಂಬವಂತನು ಮೇಘದಂತೆ ಕಪ್ಪಾಗಿದ್ದ ತನ್ನ ಸೈನ್ಯ ಸಮೂಹದೊಡನೆ ಮುಂದೆ ಬಂದು ಪರ್ವತದ ಶಿಖರದಂತೆಯೇ ಇದ್ದ ದೊಡ್ಡದಾದೊಂದು ಬಂಡೆಯನ್ನೆತ್ತಿ ಮಹಾಪಾರ್ಶ್ವನ ರಥದ ಕಡೆಗೆಸೆದು ರಥಕ್ಕೆ ಹೂಡಿದ್ದ ಕುದುರೆಗಳನ್ನು ಸಂಹರಿಸಿದನು. ಬಂಡೆಯ ಪ್ರಹಾರದಿಂದ ರಥವು ನುಚ್ಚು ನೂರಾಗಿ ಹೋಯಿತು. ಮುಹೂರ್ತ ಕಾಲವು ಕಳೆದ ನಂತರ ಎಚ್ಚರಗೊಂಡ ಮಹಾಬಲನಾದ ಮಹಾಪಾರ್ಶ್ವನು ಹಲವಾರು ಬಾಣಗಳಿಂದ ಅಂಗದನನ್ನು ಪ್ರಹರಿಸಿದನು. ಜಾಂಬವಂತನ ವಕ್ಷಸ್ಥಳವನ್ನು 3 ಬಾಣಗಳಿಂದ ಪ್ರಹರಿಸಿದನು. ಮರುಕ್ಷಣದಲ್ಲಿಯೇ ಮಹಾಪಾರ್ಶ್ವನು ಜಾಂಬವಂತ ಗವಾಕ್ಷರಿಬ್ಬರನ್ನು ಹಲವಾರು ಬಾಣಗಳಿಂದ ಪ್ರಹರಿಸಿದನು. ಅವರಿಬ್ಬರು ಬಾಣಗಳಿಂದ ಗಾಯಗೊಂಡುದನ್ನು ನೋಡಿ ಅಂಗದನು ಪರಮ ಕ್ರುದ್ಧನಾಗಿ ಭಯಂಕರವಾದ ಪರಿಘಾಯುಧವನ್ನೆತ್ತಿಕೊಂಡು ಪರಿಘಾಯುಧವನ್ನು ಕೈಗೆತ್ತಿಕೊಂಡನು. ಕ್ರೋಧದಿಂದ ರಕ್ತಾಕ್ಷನಾಗಿದ್ದ ವಾಲಿಪುತ್ರನಾದ ಅಂಗದನು ಸೂರ್ಯನ ಕಿರಣಗಳಂತೆ ಪ್ರಭೆಯಿಂದ ಯುಕ್ತವಾಗಿದ್ದ ಪರಿಘಾಯುಧವನ್ನು ಮಹಾಪಾರ್ಶ್ವನನ್ನು ಕೊಲ್ಲುವ ಸಲುವಾಗಿ 2 ಕೈಗಳಿಂದಲೂ ಗರಗರನೆ ತಿರುಗಿಸಿ ರಾಕ್ಷಸನ ಮೇಲೆಸೆದನು. ಬಲಿಷ್ಠನಾದ ಅಂಗದನೆಸೆದ ಆ ಪರಿಘಾಯುಧವು ಮಹಾಪಾರ್ಶ್ವನ ಕೈಯಲ್ಲಿದ್ದ ಧನುಸ್ಸನ್ನು ತಲೆಯಲ್ಲಿದ್ದ ಕಿರೀಟವನ್ನು ಕೆಳಕ್ಕೆ ಬೀಳಿಸಿತು. ಪುನಃ ಪ್ರತಾಪವಂತನಾದ ಅಂಗದನು ಕುಂಡಲದಿಂದ ಕೂಡಿದ್ದ ಮಹಾಪಾರ್ಶ್ವನ ಕಿವಿಯ ಮೂಲಕ್ಕೆ ಅಂದರೆ ಕಪಾಲಕ್ಕೆ ಅಂಗೈಯಿಂದ ಪ್ರಹರಿಸಿದನು. ಅದರಿಂದ ಕ್ರುದ್ಧನಾದ ಮಹಾದ್ಯುತಿಯಾದ ಮಹಾವೇಗನಾದ ರಾಕ್ಷಸನು ಒಂದು ಕೈಯಿಂದ ದೊಡ್ಡದಾದೊಂದು ಗಂಡು ಗೊಡಲಿಯನ್ನೆತ್ತಿಕೊಂಡನು. ಎಣ್ಣೆಯನ್ನು ಹಚ್ಚಿ ಹದ ಮಾಡಿದ್ದ ಶುಭ್ರವಾಗಿದ್ದ ಲೋಹಮಯವಾಗಿದ್ದ ಮತ್ತು ದೃಢವಾಗಿದ್ದ ಆ ಗಂಡು ಗೊಡಲಿಯನ್ನು ಮಹಾಪಾರ್ಶ್ವನು ವಾಲಿಯ ಮಗನಾದ ಅಂಗದನ ಮೇಲೆ ಪ್ರಯೋಗಿಸಿದನು. ತನ್ನ ಎಡೆ ಹೆಗಲಿನ ಮೇಲೆ ಬೀಳಲಿದ್ದ ಗಂಡು ಗೊಡಲಿಯ ಪ್ರಹಾರವನ್ನು ರೋಷಭರಿತನಾಗಿದ್ದ ತಂದೆಯ ಪರಾಕ್ರಮಕ್ಕೆ ಸಮಾನವಾದ ಪರಾಕ್ರಮದಿಂದ ಕೂಡಿದ್ದ ಅಂಗದನು ಹೇಗೋ ತಪ್ಪಿಸಿಕೊಂಡು ಮುಷ್ಟಿಯನ್ನು ಬಿಗಿದನು. ಮರ್ಮ ಸ್ಥಳಗಳು ಯಾವುವೆಂಬುದನ್ನು ತಿಳಿದಿದ್ದ ಅಂಗದನು ಇಂದ್ರನ ವಜ್ರಾಯುಧಕ್ಕೆ ಸಮಾನವಾಗಿದ್ದ ತನ್ನ ಮುಷ್ಟಿಯಿಂದ ಮಹಾಪಾರ್ಶ್ವನ ವಕ್ಷಸ್ಥಳದಲ್ಲಿ ಅತ್ಯಂತ ವೇಗದಿಂದ ಪ್ರಹರಿಸಿದನು. ಆ ಪ್ರಹಾರದಿಂದ ರಾಕ್ಷಸನ ವಕ್ಷಸ್ಥಳವು ಒಡೆದು ಹೋಗಿ ನೆಲದ ಮೇಲೆ ಬಿದ್ದನು. ಮಹಾಪಾರ್ಶ್ವನು ಅಸುನೀಗಿ ಕೆಳಗೆ ಬೀಳಲು ಅವನ ಕಡೆಯ ಸೈನಿಕರು ಕಳವಳಗೊಂಡರು. ರಾವಣನು ಬಹಳವಾಗಿ ಕೋಪಗೊಂಡನು. ವಾನರರು ಹರ್ಷದಿಂದ ಪುಲಕಿತರಾಗಿ ಸಿಂಹನಾದಗಳನ್ನು ಮಾಡಿದರು. ಅವರ ಆ ಗರ್ಜನೆಗಳ ಶಬ್ದವು ಉಪ್ಪರಿಗೆಗಳಿಂದಲೂ ಗೋಪುರಗಳಿಂದಲೂ ಕೂಡಿದ್ದ ಲಂಕಾ ಪಟ್ಟಣವನ್ನೇ ಸ್ಫೋಟಿಸುವುದೋ ಎಂಬಂತಿದ್ದಿತು. ಇಂದ್ರನಿಂದ ಕೂಡಿದ ದೇವತೆಗಳೇನಾದರೂ ಹರ್ಷೋತ್ಸಾಹಗಳಿಂದ ಸಿಂಹನಾದಗಳನ್ನು ಮಾಡುತ್ತಿರುವರೋ ಎಂಬಂತೆ ಕಾಣುತ್ತಿದ್ದಿತು. ಯುದ್ಧ ಭೂಮಿಯಲ್ಲಿ ದೇವತೆಗಳ ಮತ್ತು ವಾನರ ಸೈನಿಕರ ಮಹಾ ಗರ್ಜನೆಯನ್ನು ಕೇಳಿ ಇಂದ್ರ ಶತ್ರುವಾದ ರಾವಣನು ಪರಮ ಕ್ರುದ್ಧನಾಗಿ ಪುನಃ ಯುದ್ಧಾಸಕ್ತನಾಗಿ ಸಮರ ಭೂಮಿಯಲ್ಲಿ ನಿಂತನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ 98ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.